ದರ್ಶನ್ ಪರವಾಗಿ ಏನೇನೂ ಇಲ್ವಾ ಚೆಕ್ ಮಾಡೋಣ. ವಕೀಲರು ಕೂಡ ಇದ್ದಾರೆ. ಇದರಲ್ಲಿ ಡಿಫೆನ್ಸ್ ತಗೊಳ್ಬಹುದು, ಯಾರಾದರೂ ಒಬ್ಬರು ಪ್ರಾಸಿಕ್ಯೂಷನ್ ಕೂಡ ತೆಗೆದುಕೊಳ್ಳಬಹುದು. ನಾವೀಗ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಬೇಕಾಗತ್ತೆ. ರೇಣುಕಾಸ್ವಾಮಿ ಮೃತಪಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಒಂದು ಸಾಂತ್ವನವನ್ನು ಹೇಳ್ತಾ, ಆ ವ್ಯಕ್ತಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ, ಕಾನೂನು ಏನು ಹೇಳುತ್ತೆ, ಇದರಲ್ಲಿ ದರ್ಶನ್ಗಿರ್ತಕ್ಕಂಥ ಕಾನೂನಾತ್ಮಕ ಅಂಶಗಳೇನು, ಆ ಕಡೆ ಕೂಡ ಗಮನ ಕೊಟ್ಟು ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ದರ್ಶನ್ಗೆ ಪ್ರಾಣಾಪಾಯ ಇದೆ, ಎಲ್ಲಿ ಜೈಲಿನಲ್ಲಿದೆ ಅಂತ ಹೇಳ್ತಿರೋದಿಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಹೇಳ್ತಾ ಇದ್ದೀನಿ. ಇವನು ನನ್ನ ನೆಂಟ, ಇವನು ನನ್ನ ಬಂಧು, ಇವನು ನನ್ನ ಅಭಿಮಾನಿ, ಇವನು ನನ್ನ ಆಪ್ತ, ಇವನು ನನ್ನ ಬಲಗೈ, ಇವನು ನನ್ನ ಎಡಗೈ ಅಂತ ಯಾವೆಲ್ಲ ವ್ಯಕ್ತಿಗಳನ್ನು ದರ್ಶನ್ನು ಸಾಕ್ಕೊಂಡಿದ್ರೋ, ಮಾತಾಡ್ತಾ ಇದ್ರೋ, ಅಥವಾ ಅವರ ಒಡನಾಟ ಇಟ್ಕೊಂಡಿದ್ರೋ, ಅಂಥ ವ್ಯಕ್ತಿಗಳಿಂದಾನೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಮೇಲೆ ದಾಳಿಯಾಗುತ್ತಾ ಕೋರ್ಟ್ ಎದುರುಗಡೆ ಪ್ರಾಸಿಕ್ಯೂಷನ್ ಆತಂಕ ವ್ಯಕ್ತಪಡಿಸಿದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು ಸ್ವಾಮಿ. ಪ್ರಾಸಿಕ್ಯೂಷನ್ ಯಾವ ವ್ಯಕ್ತಿಗಳು ದರ್ಶನ್ಗೆ ವಿರುದ್ಧವಾಗಿ ನಿಂತ್ಕೊಂಡು ರೇಣುಕಾಸ್ವಾಮಿ ಪರವಾಗಿ ವಾದವನ್ನು ಮಾಡ್ತಾರೋ, ಸೇಮ್ ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಬೀಳುತ್ತೆ ವಧೆ ಅಂತ. ಯಾರಿಂದ ವಧೆ? ಯಾರೋ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಗ್ಯಾಂಗ್ಗಳ, ಯಾರೋ ರೌಡಿಗಳ ಬ್ಯಾರಕ್ ಹಾಕಬಹುದು, ಯಾರೋ ಪರೋಡಿಗಳ ಬ್ಯಾರಕ್ಗಳಿಗೆ ಹಾಕಬಹುದು, ಯಾರೋ ಚೈನ್ ಸ್ನ್ಯಾಚರ್ ಬ್ಯಾರಕ್ಗಳಿಗೆ ಹಾಕಬಹುದು, ಯಾರೋ ಮರ್ಡರರ್ಸ್ ಅಂತ ಆರೋಪ ಹೊತ್ಕೊಂಡಿರ್ತಾರಲ್ಲ ಅವ್ರ ಬ್ಯಾರಕ್ ಹಾಕಬಹುದು, ಯಾರೋ ಕಿಡ್ನ್ಯಾಪರ್ಸ್ ಬ್ಯಾರಕ್ ಹಾಕಬಹುದು, ಇನ್ಯಾವುದೋ ಗ್ಯಾಂಗ್ ಹಾಕಬಹುದು, ಯಾವುದೋ ದಾರುಣ ಕೊಲೆಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬ್ಯಾರಕ್ ಹಾಕಬಹುದು. ಅವರಿಂದ ದಾಳಿ ಆಗ್ಬಿಡುತ್ತಾ? ನೋ. ಪ್ರಾಸಿಕ್ಯೂಷನ್ ಹೇಳ್ತಿದೆ ಆಘಾತಕಾರಿ ವಿಚಾರ. ದರ್ಶನ್ ಮೇಲೆ ಹಲ್ಲೆಗೋ ಕೊಲೆಗೋ ಇಲ್ಲಿ ಪ್ಲಾನ್ ಆಗಿದೆಯಾ ಗೊತ್ತಿಲ್ಲ ನಮಗೆ. ಪ್ರಾಸಿಕ್ಯೂಷನ್ ಆತಂಕ ರೀ, ಪೊಲೀಸರ ಆತಂಕ ಇದು. ನಾವು ಹೇಳ್ತಿರೋದು ಸ್ವಾಮಿ ಸ್ಟೇಷನ್ನಲ್ಲಿ ನಾವೇನೋ ಕಾಪಾಡ್ಕೊಳ್ತೀವಿ, ಫೈನ್. ಇಷ್ಟು ಜನ ಆರೋಪಿಗಳಿರ್ತಾರೆ, ಒಂದು ಕಡೆ ನಮ್ಮ ನಿಗಾದಲ್ಲಿರ್ತಾರೆ, CCTV ಇಟ್ಟಿರ್ತೀವಿ, ಹೋಗ್ತಾ ಬರ್ತಾ ನೋಡ್ತಾ ಇರ್ತೀವಿ, 24x7 ಮಾನಿಟರ್ ಮಾಡ್ತಾ ಇರ್ತೀವಿ, ಸರಿ. ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಟೋಟಲ್ ಆಗಿ 17 ಮಂದಿ ಜೈಲು ಪಾಲಾಗಿದ್ದಾರೆ ಸ್ವಾಮಿ. ಈಗ ಆರೋಪಿಗಳಿಂದಲೇ ಆರೋಪಿಗಳ ಮೇಲೆ ದಾಳಿ. ಅದರಲ್ಲಿ ದರ್ಶನ್ ಕೂಡ ಒಬ್ಬ ಆರೋಪಿ. A1 ಪವಿತ್ರ ಗೌಡ, ಇವ್ರ ಸಲ ಇಡಲ್ಲ, ಅವ್ರನ್ನ ಬೇರೆ ಕಡೆ ಇಟ್ಟಿರ್ತಾರೆ. ಇಲ್ಲಿ ಪ್ರಶ್ನೆ ಏನು ಬರ್ತಿದೆ ಅಂದರೆ, ದರ್ಶನ್ ಮೇಲೆ ಸಹ ಆರೋಪಿಗಳೇ, ಇದೇ ಕೇಸ್ನ ಸಹ ಆರೋಪಿಗಳು ಸ್ವಾಮಿ, ಬೇರೆಯವರಲ್ಲ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ನಿನ್ನಿಂದ ನಮ್ಗೆ ಹೀಗಾಯ್ತಲ್ಲೋ, ನಾನಿಲ್ಲಪ್ಪ ಬಂದಿದ್ದೆ, ನಾನು ಕಾರ್ ಓಡಿಸ್ಕೊಂಡು ಬಂದಿದ್ದೆ ಕಣಪ್ಪ, ಕಾರ್ ಓಡಿಸ್ಕೊಂಡು ಬಂದರೆ ನೀನು ನಮಗೆ ಹೊಡೆದು ಬಿಡೋದಾ, ನಮ್ಮನ್ನು ಸಿಗಾಕ್ಸ್ಬಿಡೋದಾ? ಇದರಲ್ಲಿ ಯಾವುದೋ ದುಡ್ಡು ಯಾರ್ದೋ ಮನೇಲಿ ಎಣಿಸಿದ್ರು ನನ್ನ ಕರ್ಕೊಂಬರೋದೇನಯ್ಯ ನೀನು? ನಾನು ಆಟೋ ಓಡಿಸಿದ್ರೆ ನನ್ನ ತಪ್ಪ ಅದು? ಫ್ಯಾನ್ ಸಂಘದ ಅಧ್ಯಕ್ಷ ಸ್ವಾಮಿ ನಾನು, ಅಭಿಮಾನ ಅಂತ ಬಂದರೆ ನನ್ನನ್ನು ತಗಲಾಕ್ಬಿಟ್ಟ ನೀನು? ಹೊಡೆಯಬಹುದು. ತಪ್ಪೊಪ್ಪಿಕೊಂಡಂಥ ಆರೋಪಿಗಳ ಮೇಲೆ ದಾಳಿಗೆ ಉಳಿದ ಆರೋಪಿಗಳು ಸಿದ್ಧ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ವೀಕ್ಷಕರೇ. ಯಾವೆಲ್ಲ ಆರೋಪಿಗಳು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ. ಈಗ ಪವಿತ್ರ ಗೌಡನೇ ಹತ್ತಿರ 300 ಪುಟಗಳ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಸ್ವಾಮಿ ನಂದು ಏನಿಲ್ಲ, ನನಗೆ ಚಿತ್ರಹಿಂಸೆ ಬೇಡ, ನನಗಿಲ್ಲಿ ಹೇಳಿಬಿಡ್ತೀನಿ ಬರ್ಕೊಳ್ಳಿ ಅಂದರು. ಹತ್ತಿರ 300 ಪುಟಗಳ ಹೇಳಿಕೆಯನ್ನು ಪವಿತ್ರ ಗೌಡ ಒಬ್ಬರೇ ಕೊಟ್ಟಿದ್ದಾರೆ. ಯಾರೆಲ್ಲ ಒಪ್ಕೊಂಡಿದ್ದಾರಲ್ಲ, ಅಪ್ಪ ನಮ್ಮ ಬಾಳಿತ್ತು, ಬದುಕಿತ್ತು, ನನಗೊಂದು ಮದುವೆ ಫಿಕ್ಸ್ ಆಗಿತ್ತು, ನಾನು ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಗೌರವದಿಂದ ಬಾಳ್ತಾ ಇದ್ದೀನಿ, ಈ ಮನುಷ್ಯನ ಫ್ಯಾನ್ ಆಗಿದ್ದಕ್ಕೆ ನೀವೆಲ್ಲ ಮಾಡಿದ ತಪ್ಪಿಗೆ ನನ್ನನ್ನು ಸಿಕ್ಕಾಕ್ಸ್ಬಿಟ್ರಲ್ಲಪ್ಪ. ಏನೋ ಅಪ್ಪ ಬಡವ, 5 ಲಕ್ಷ ರೂಪಾಯಿ ಆಸೆ ತೋರಿಸ್ಬಿಟ್ರಿ ನನಗೆ, 5 ಲಕ್ಷದ ಆಮಿಷ ಒಡ್ಡಿಬಿಟ್ಟು ತಗಲಾಕ್ಬಿಟ್ರ ಈ ಕೇಸ್ಗೆ. 14 ವರ್ಷ ಕಂಡ್ರಯ್ಯ, ಮರಣದಂಡನೆ ಆದರೂ ಆಶ್ಚರ್ಯ ಇಲ್ಲ ನನಗೆ ಬೇಕಿತ್ತೇನ್ರ ಅಂಥೇಳಿ ಆ ಸಿಟ್ಟಿಗೆ ಅಸಹಾಯಕತೆ ಇನ್ನೇನೂ ಮಾಡೋಕ್ಕಾಗಲ್ಲ. ಫ್ಯಾನ್ ಗೀನು ಅದೆಲ್ಲ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಆಚೆ ಇದ್ದಾಗ, ಒಳಗಡೆ ಹೋದಾಗ ಏನಿಸ್ತಿರುತ್ತೆ ಹೇಳಿ? ಒಂದು ಬದುಕಿತ್ತು, ಫ್ಯಾಮಿಲಿ ಇತ್ತು, ಅಪ್ಪ ಸತ್ತೋದ್ರು, ಅಮ್ಮ ಕೊರಗ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಅನಾಥರಾಗಿದ್ದಾರೆ, ಇವತ್ತು ಇದಿರುತ್ತಲ್ಲ, ರೆಡಿಯಾಗಿದ್ದಾರಂತೆ ದರ್ಶನ್ಗೆ ಹೊಡೆಯೋಕ್ಕೆ. ಬೇರೆ ಯಾರು ಹೇಳಿದ್ದಲ್ಲ ಇದು, ಖುದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾತಿದು. ಜೈಲಲ್ಲಿ ಆರೋಪಿಗಳೇ ಹೊಡೆದಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ವರದಿ ಕೊಟ್ಟಿದ್ದಾರೆ. ಜೈಲಲ್ಲಿ ಹಲವು ಅಂಡರ್ ಟ್ರಯಲ್ ಪ್ರಿಸನರ್ಸ್, ವಿಚಾರಣಾ ಅಧೀನ ಖೈದಿಗಳು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡಿದ್ದಾರಲ್ಲ ಸ್ವಾಮಿ, ಅವರೇ ಹೊಡಿತಾರೆ, ನೋಡ್ತಾ ಇರಿ. ಹಾಗಾಗಿ ಕೆಲವು ಖೈದಿಗಳನ್ನು ನೀವು ಇಲ್ಲಿಂದ ತಗೊಂಡು ಹೋಗಿ ತುಮಕೂರು ಜೈಲಿಗೆ ಹಾಕಿಬಿಡಿ, ದರ್ಶನ್ ಬಿಟ್ಬಿಡಿ. ಇಲ್ಲಿ ಉಳಿದಂಥವ್ರು ಇದ್ದಾರಲ್ಲ ಸ್ವಾಮಿ, ಇವ್ರು ಯಾರನ್ನೂ ಒಂದು ಕಡೆ ಇಡಬೇಡಿ, ನೀವು ತುಮಕೂರು ಜೈಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡಿ, ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿದ್ದಾರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು. ಇರಲಿ, ಹಾಗಾದ್ರೆ ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಒಂದು ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಾಗಿದೆ, ಎಲ್ಲಾದರೂ ನಾವು ಫೋನ್ನಲ್ಲಿ ಮಾತನಾಡಿಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿ ವೆಬ್ ಆ್ಯಪನ್ನು ಬಳಕೆ ಮಾಡಿದ್ದಾರಂತೆ. ನೋಡಿ, ಸ್ವಲ್ಪ ಸ್ಮಾರ್ಟ್ನೆಸ್ ಇದು.
ಸ್ವಲ್ಪ ಜಾಣತನ, ಸ್ವಲ್ಪ ಬುದ್ಧಿವಂತಿಕೆ ಬಳಸ್ಕೊಂಡಿದ್ದಾರೆ. ಫೋನಲ್ಲಿ ಮಾತಾಡೋದಕ್ಕೆ ವೆಬ್ನ ಆ್ಯಪ್ನ ಬಳಸ್ಕೊಂಡ್ಬಿಡೋಣ ನಾವು. ವೆಬ್ ಆ್ಯಪ್ ಮೂಲಕ 13 ಆರೋಪಿಗಳ ನಡುವೆ ಸಂಪರ್ಕ ಏರ್ಪಟ್ಟಿದೆ. 7 ಜನ ಆರೋಪಿಗಳು ಏನು ಮಾಡಿದ್ದಾರೆ, ಹೊಸ ಸಿಮ್ ಖರೀದಿ ಮಾಡಿಕೊಂಡ್ರು. ಬೇರೆಯವರ ಹೆಸರಲ್ಲಿ ಹೊಸ ಸಿಮ್ಮನ್ನು ಖರೀದಿ ಮಾಡ್ಕೊಂಡಿದ್ದಾರೆ 7 ಜನ ಆರೋಪಿಗಳು. ಆ ಸಿಮ್ಮನ್ನು ಯೂಸ್ ಮಾಡಿಕೊಂಡು ಇನ್ಯಾವುದೋ ವೆಬ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಮೂಲಕವೇ ಸಂವಹನ, ಕಮ್ಯುನಿಕೇಷನ್, ಮಾತುಕತೆ ನಡೆಸಿದ್ದಾರೆ ಅಂತ ಆರೋಪ ಇದೆ. ಹಾಗಾಗಿ ಇದು ಕೂಡ ಕ್ರೂಷಿಯಲ್ ಆಗುತ್ತೆ.